NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ರಾಜ್ಯ ಮಟ್ಟದ NMMS ಪರೀಕ್ಷೆ 2023 ಪೇಪರ್ ಟು ಶಾರ್ಟ್ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. ಈಗಾಗಲೇ ಸಮಾಜ ವಿಜ್ಞಾನದ ಎಲ್ಲ 35 ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 2023 ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಏನೈತಿ ಅದರೊಳಗೆ ಶಾರ್ಟ್ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಬಿಡಿಸೋಣ. 71ನೇ ಪ್ರಶ್ನೆ, 585 ಅಪ 975ರ ಅತ್ಯಂತ ಸರಳ ಅಥವಾ ಸಂಕ್ಷಿಪ್ತ ರೂಪ, ದ ಸಿಂಪ್ಲೆಸ್ಟ್ ಇರ್ರೆಡ್ಯೂಸಿಬಲ್ ಫಾರ್ಮ್ ಆಫ್ 585 ಈಸ್ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅತ್ಯಂತ ಸರಳೀಕರಿಸಿದ ರೂಪ ಏನಂದ್ರೆ ಕಡ್ತಾ ಹೊಡಿತಾ ಹೋಗ್ಬೇಕು. ನಾವು ಎರಡು ಸಂಖ್ಯೆಗಳು ಬಿಡಿಸ್ತನದಲ್ಲಿ 5 ಹೊಂದಿರೋದ್ರಿಂದ 5ರಲ್ಲೇ ಸಂಪೂರ್ಣ ಭಾಗ ಹೋಗ್ತಾವೆ. 5 ಒಂದೇ 5, 4 ಉಳಿತಾಯಿದೆ, ಮತ್ತೆ 45, 5 25, 5 ಒಂದೇ 5, 5 ಒಂದೇ 5, 5 7 35. ನೋಡಿ, ಇದು 7 7 9 ಸಂಖ್ಯೆಯ ಅಂಕಿಗಳ ಮೊತ್ತ 3 ಬಗ್ಗೆ ಆಗಿದ್ರೆ 3ರಿಂದ ಭಾಗ ಹೋಗುತ್ತೆ. 9 9 5 14 15 3ರಲ್ಲೇ ಭಾಗ ಹೋಗುತ್ತೆ. 3 6 18, 3 5 15, 3 3 9 2 3 9 27. ನೋಡಿ, ಇಲ್ಲಿ ಕೂಡ 39 45 ಅಂತ ಬಂತು ಉತ್ತರ. ಸುಲಭೀಕರಿಸಿದ ತಕ್ಷಣ ಒಂದು ಉತ್ತರ ಬಂತಂತೇಳಿ ಅವಸರ ಮಾಡಿ ಉತ್ತರ ಸಿ ಅಂತ ಹಾಕಿಬಿಟ್ರೆ ತಪ್ಪಾಗ್ತದೆ. ಅವ್ರು ಏನು ಕೇಳಿದಾರ, ಅತ್ಯಂತ ಸರಳ ರೂಪ, ಸಂಕ್ಷಿಪ್ತಗೊಳಿಸಿದ ರೂಪ ಅಂದ್ರೆ ಅದನ್ನ ಹೆಂಗಂದ್ರೆ ಅದನ್ನ ಇನ್ನೂ ಸುಲಭೀಕರಿಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಟೈಪ್ ಸುಲಭೀಕರಿಸೋದು. 13 39 13 5 65. ಇವಾಗ ಏನ್ ಬಂತದ 3/5. ನೋಡಿ, 3/5 ಬಂತಲ್ಲ, ಇದನ್ನ ನಾವು ಮತ್ತೆ ರೆಡ್ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ. ಅತ್ಯಂತ ಸರಳೀಕರಿಸಿದ ರೂಪ. ಹಾಗಾಗಿ ಆಪ್ಷನ್ ಡಿ 3/5 ಸರಿಯಾಗುತ್ತೆ. 72ನೇ ಪ್ರಶ್ನೆ, n ಭಾವಗಳನ್ನು ಹೊಂದಿರುವ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿನ ಸಮಮಿತಿ ಅಕ್ಷಗಳ ಸಂಖ್ಯೆ. ಸಮಮಿತಿ ಅಕ್ಷಗಳು ಅಂದ್ರೆ ಈಗ ಒಂದು ಚೌಕ ಐತೆ ಅಂತ ತಿಳ್ಕೊರಿ. ನಿಯಮಿತ ಬಹುಭುಜಾಕೃತಿ ಅಂದ್ರೆ ಆ ಬಾಹುಗಳು ಎಲ್ಲಾ ಒಳಕೋನಗಳು ಸಮ ಇರೋದಕ್ಕೆ ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ ನಾವು. ಇಲ್ಲಿ ಸಮಮಿತಿ ಅಕ್ಷಗಳು ಎಷ್ಟಾಗ್ತಾವಂದ್ರ, ಈ ನಾವು ವರ್ಟೆಕ್ಸ್ ಟು ವರ್ಟೆಕ್ಸ್ ಒಂದು ಎಳಿತೀವಿ, ಈ ತರ ವರ್ಟೆಕ್ಸ್ ಟು ವರ್ಟೆಕ್ಸ್ 2, ಇನ್ನೊಂದು ಮಿಡ್ ಪಾಯಿಂಟ್ ಟು ಮಿಡ್ ಪಾಯಿಂಟ್ ಎಷ್ಟಾಯ್ತು 1 2 3 4. ಸಮಮಿತಿ ನೋಡಿ, ಇದನ್ನ ಹಿಂಗೆ ಫೋಲ್ಡ್ ಮಾಡಿದಾಗ ಈ ಭಾಗ ಸಮಮಿತಿ ಹೊಂದಿರ್ತವೆ. ಇದು ಸಮಮಿತಿ, ಇದು ಸಮಮಿತಿ. ಅಂದ್ರೆ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಎಷ್ಟು ಸಮಮಿತಿ ಹೊಂದಿರುವಂಥ ಅಕ್ಷರಗಳು ಇರ್ತಾವೆ. ಇದು ಸಿಂಪಲ್ ಸೂತ್ರ ಏನಂದ್ರೆ ನಂಬರ್ ಆಫ್ ಸೈಡ್ಸ್ ಬಾಹುಗಳ ಸಂಖ್ಯೆ ಎಷ್ಟಿರ್ತಾವಲ್ಲ, ಇಲ್ಲಿ ಬಾಹುಗಳ ಸಂಖ್ಯೆ ಎಷ್ಟೈತಿ 4 ಐತಿ. ನಿಯಮಿತ ಬಹುಭುಜಾಕೃತಿಯಲ್ಲಿ ಎಷ್ಟು ಸಮಮಿತಿ ಅಕ್ಷರಗಳನ್ನ ಎಳಿಬಹುದಂದ್ರ ನಂಬರ್ ಆಫ್ ಸೈಡ್ಸ್ ಎಷ್ಟಿರ್ತಾವೋ ಅಷ್ಟು ಸಮಮಿತಿ ಅಕ್ಷರ ಎಳಿಬಹುದು. ಇಲ್ಲಿ ನಂಬರ್ ಆಫ್ ಸೈಡ್ಸ್ 4 ಐತಿ. ಹಾಗಾಗಿ 4 ನಾವು ಸಮಮಿತಿ ಅಕ್ಷರ ಎಳಿಬಹುದು. ಮಿಡ್ ಪಾಯಿಂಟ್ ಟು ಮಿಡ್ ಪಾಯಿಂಟ್ 1 2, ವರ್ಟೆಕ್ಸ್ ಟು ವರ್ಟೆಕ್ಸ್ 2, ಟೋಟಲ್ 4 ಎಳಿಬಹುದು. ಅದೇ ತರ ತ್ರಿಭುಜದಲ್ಲಿ ತಗೊಂಡ್ರ ಮಿಡ್ ಪಾಯಿಂಟ್ 1 3 ಅಂದ್ರೆ ಇಲ್ಲಿ 1 ಅಕ್ಷ 2 ಅಕ್ಷ 3 ಅಕ್ಷ 3. ಸರಿ ಉತ್ತರ ಯಾವ್ದಾಗುತ್ತಾ, n ಭಾವಗಳನ್ನು ಹೊಂದಿರೋ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿನ ಸಮಮಿತಿ ಅಕ್ಷರಗಳ ಸಂಖ್ಯೆ n ಆಗುತ್ತೆ. 4 ಬಾಹುಳ್ಳ ಆಕೃತಿಯಲ್ಲಿ ಸಮಮಿತಿ ಅಕ್ಷರಗಳ ಸಂಖ್ಯೆ 4, 3 ಬಾಹುಳ್ಳ ಆಕೃತಿಯಲ್ಲಿ ಸಮಮಿತಿ ಅಕ್ಷರಗಳ ಸಂಖ್ಯೆ 3, 5 ಬಾಹುಳ್ಳ ಆಕೃತಿಯಲ್ಲಿ ಸಮಮಿತಿ ಅಕ್ಷರಗಳ ಸಂಖ್ಯೆ 5. ಅಂದ್ರೆ ನಂಬರ್ ಆಫ್ ಸೈಡ್ಸ್ ಬಾಹುಗಳ ಸಂಖ್ಯೆ ಎಷ್ಟಿರ್ತೈತಿ ಅಷ್ಟು ನಾವು ಸಮಮಿತಿ ಅಕ್ಷರಗಳನ್ನ ಎಳಿಬಹುದು. ಹಾಗಾಗಿ n ಭಾವಗಳನ್ನು ಹೊಂದಿರೋ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಸಮಮಿತಿ ಅಕ್ಷರಗಳ ಸಂಖ್ಯೆ ಆಪ್ಷನ್ ಸಿ n ಸರಿಯಾಗುತ್ತೆ. 73ನೇದು, x = 2 ಅನ್ನು ಪರಿಹಾರವನ್ನಾಗಿ ಹೊಂದಿರೋ ಒಂದು ಸರಳ ಸಮೀಕರಣ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಎ ಆಗೋದಿಲ್ಲ. ಯಾಕಂದ್ರೆ x ದಲ್ಲಿ ನಾವು 2 ಇಟ್ಟು ಸುಲಭೀಕರಿಸಿದ್ರೆ ನಮಗೆ ಎಡಭಾಗ ಬಲಭಾಗ ಸಮ ಬರೋದಿಲ್ಲ. ಆಪ್ಷನ್ ಬಿ ಚೆಕ್ ಮಾಡೋಣ ನಾವು. 2 ಅನ್ನೋದು ಈ ಸಮೀಕರಣದ ಪರಿಹಾರ ಆಗಿದ್ರೆ ಎಡಭಾಗ ಬಲಭಾಗ ಸಮ ಬರೋದು. x ದಲ್ಲಿ 2 ಹಾಕಿದ್ರೆ x ದಲ್ಲಿ 2 ತುಂಬೋಣ, ಸುಲಭೀಕರಿಸೋಣ. 13/3, 5 10/3, ಲಸ 3 ಬಂತು. LCM 3 ಒಂದೇ 13 13 10, 13 10 ಕಳೆದ್ರೆ ಎಷ್ಟು 3, 3/3 ಅಂದ್ರೆ 1. ದಿಸ್ ಇಂಪ್ಲೈಸ್ 1 = 1. ಅಂದ್ರೆ ಆಪ್ಷನ್ 2 ಒಳಗ ಆಪ್ಷನ್ 2 ಅನ್ನೋದು ಏನು ಸಮೀಕರಣ ಕೊಟ್ಟಿದ್ರೆ ಇಲ್ಲಿ x ದಲ್ಲಿ 2 ಹಾಕಿದ್ರೆ ಎಡಭಾಗ ಬಲಭಾಗ ಸಮ ಬರ್ತದೆ. ಹಾಗಾಗಿ x = 2 ಅನ್ನು ಪರಿಹಾರವನ್ನಾಗಿ ಹೊಂದಿರೋ ಒಂದು ಸರಳ ಸಮೀಕರಣ ಯಾವುದು, ಆಪ್ಷನ್ ಬಿ ಸರಿಯಾದ ಉತ್ತರ.
m is equal to 2 ಆದಾಗ ಸ್ಕ್ವೇರ್ ರೂಟ್ ಆಫ್ m ಸ್ಕ್ವೇರ್ ಪ್ಲಸ್ m ಕ್ಯೂಬ್ ಪ್ಲಸ್ m raised to 4 ಪ್ಲಸ್ 4m ನ ಬೆಲೆಯು 2, 12, 6, 18 ಯಾವ ಸರಿ ಉತ್ತರ? ಇಲ್ಲಿ ಕೊಟ್ಟಿರುವ ಸಮಸ್ಯೆಯಲ್ಲಿ ನಾವು m ಬೆಲೆ ಎಷ್ಟು ತುಂಬಬೇಕಂದ್ರೆ 2, m ಇಂದ 2 ತುಂಬ 2 ಸ್ಕ್ವೇರ್ 2 ಕ್ಯೂಬ್ 2 raised to 4 ಪ್ಲಸ್ 4 into 2 ಸಿಂಪ್ಲಿಫೈ ಮಾಡೋಣ. 2 ಸ್ಕ್ವೇರ್ ಅಂದ್ರೆ 4, 2 ಕ್ಯೂಬ್ ಅಂದ್ರೆ 8, 2 raised to 4 ಅಂದ್ರೆ 16. ಅಂದರೆ 2ನ್ನ 4 ಸರಿ ಕೂಡಿಸಿದ್ರೆ 16 ಆಕತಿ. 4 2 8 ಎಷ್ಟು ಕೂಡಿಸಿದ್ರೆ ಅಷ್ಟೈತೆ? 4 8 12 16 28 8 36. ಸ್ಕ್ವೇರ್ ರೂಟ್ ಆಫ್ 36 ಅಂದ್ರೆ ಅದ್ರ ಬೆಲೆ 6 ಈಕ್ವಲ್ ಟು 2 ಆದಾಗ ಸ್ಕ್ವೇರ್ ರೂಟ್ ಆಫ್ m ಸ್ಕ್ವೇರ್ ಪ್ಲಸ್ m ಕ್ಯೂಬ್ ಪ್ಲಸ್ m raised to 4 ಪ್ಲಸ್ 4m ನ ಬೆಲೆ ಆಪ್ಷನ್ ಸಿ 6 ಸರಿಯಾದ ಉತ್ತರ. 75ನೇ ಪ್ರಶ್ನೆ, ಉತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ರ್ಯಾಷನಲ್ ನಂಬರ್ ವಿದೌಟ್ ರೆಸಿಪ್ರೋಕಲ್ ಈಸ್ ಯಾವುದಂದ್ರೆ ಸರಿ ಉತ್ತರ 0. ಯಾಕಂದ್ರೆ ನಾವು 0ನ್ನ 0/1 ಅಂತ ಬರೀತೇವೆ. ಇದ್ರ ಉತ್ಕ್ರಮ ತಗೊಂಡಾಗ 1/0 ಆಕತಿ. 1/0 ಅಂದ್ರೆ ನಾಟ್ ಡಿಫೈನ್ಡ್, ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯ ಇಲ್ಲ, ಅಥವಾ ಇನ್ಫಿನಿಟಿ ಅಂತ ಬರ್ತೈತಿ. ಎನಿ ನಂಬರ್ ಡಿವೈಡ್ ಬೈ 0 ಇನ್ಫಿನಿಟಿ ಆರ್ ನಾಟ್ ಡಿಫೈನ್ಡ್, ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಹಾಗಾಗಿ ಈಗ 3/2 ಅಂತಿದ್ರೆ ನಾವು ಇದ್ರ ಉತ್ಕ್ರಮ 2/3 ಬರೀತೇವೆ. ಉತ್ಕ್ರಮ ಅಂದ್ರೆ ಛೇದ ಮೇಲೆ ಅಂಶ ಕೆಳಗೆ ಬರೋದು, ಇದು ಉತ್ಕ್ರಮ. ಇಲ್ಲಿ 0 ಉತ್ಕ್ರಮ ಇಲ್ಲದ ಭಾಗಲಬ್ಧ ಸಂಖ್ಯೆ ಯಾಕಂತ ಅಂದ್ರೆ 0/1 ಅಂತ ಬರೀತೇವೆ ಫಸ್ಟ್. ಇದರ ಉತ್ಕ್ರಮ ಅಂದ್ರೆ 1/0 ಬರೀಬೇಕು. 1/0 ಬರೆಯಕ್ಕೆ ಬರೋದಿಲ್ಲ. ಹಾಗಾಗಿ ಉತ್ಕ್ರಮ ಇಲ್ಲದಿರೋ ಭಾಗಲಬ್ಧ ಸಂಖ್ಯೆ ಯಾವ್ದಂದ್ರೆ ಆಪ್ಷನ್ ಸಿ 0 ಸರಿಯಾಗುತ್ತೆ. 76ನೇ ಪ್ರಶ್ನೆ, ಒಂದು ಸ್ವಾಭಾವಿಕ ಸಂಖ್ಯೆ n ಗೆ n³ ಮತ್ತು n+1³ ಗಳ ನಡುವೆ ಇರುವ ಪೂರ್ಣಾಂಕಗಳ ಸಂಖ್ಯೆ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ವರ್ಗ ವರ್ಗಮೂಲಗಳು ಘನ ಘನಮೂಲಗಳು ಅಂತ 2 ಪಾಠಗಳಿದ್ದಾವೆ. ಆ ವರ್ಗ ವರ್ಗಮೂಲ ಒಳಗೆ ನೀವು ಕಲಿತಿರ್ಬೇಕಾದ್ರೆ ಯಾವುದೇ ಒಂದು ಸಂಖ್ಯೆ ಅದರ ಅನುಕ್ರಮ ಸಂಖ್ಯೆ ಇವುಗಳ ವರ್ಗಗಳ ನಡುವೆ ಎಷ್ಟು ಪೂರ್ಣ ವರ್ಗವಲ್ಲ ಸಂಖ್ಯೆ ಇರ್ತಾವೆ ಅನ್ನೋದಕ್ಕೆ ನಾವು 2n ಅಂತೇಳಿ ಸೂತ್ರ ಇದೆ. ಸಪೋಸ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಂತಿದ್ರೆ ಇವುಗಳ ನಡುವೆ n ಅಂದ್ರೆ ಸ್ಟಾರ್ಟಿಂಗ್ 2, n+1 ಅಂದ್ರೆ 3. ಎರಡು ಅನುಕ್ರಮ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ವರ್ಗವಲ್ಲ ಸಂಖ್ಯೆ ಇರ್ತಾವೆ ಅಂದ್ರೆ 2n ಇರ್ತಾವೆ. ಅದೇ ತರ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9. ಇವು 2 ವರ್ಗ ಸಂಖ್ಯೆ. ಇವುಗಳ ಮಧ್ಯೆ ಎಷ್ಟು ಪೂರ್ಣ ವರ್ಗದ ಸಂಖ್ಯೆ ಇರ್ತದೆ ಅಂದ್ರೆ 2n ಇರ್ತಾವೆ. ಅಂದ್ರೆ 2 ಇಂಟು n ಅಂದ್ರೆ ಎಷ್ಟು? n ಅಂದ್ರೆ 2. 4 ಸಂಖ್ಯೆ ಅದ. 5 6 7 8 ನೋಡ್ರಿ, 1 2 3 4. ಯಾವುದೇ 2 ವರ್ಗ ಸಂಖ್ಯೆ ನಡುವ ಎಷ್ಟು ಅದ? ಇಲ್ಲಿ 4 ಅದ. ಯಾವುದೇ 2 ಅನುಕ್ರಮ ವರ್ಗ ಸಂಖ್ಯೆ ನಡುವ ಎಷ್ಟು ಪೂರ್ಣ ವರ್ಗದ ಸಂಖ್ಯೆ ಇರ್ತಾವ ಅಂದ್ರೆ 2n ರಷ್ಟು. ಒಂದೇ ಸಂಖ್ಯೆಯನ್ನ n ಅಂತ ತಗೊಳ್ಳೋದು, ಇದನ್ನ n+1. ಅದೇ ತರ ಯಾವ್ದಾಗತ್ತಂದ್ರೆ ಇಲ್ಲಿ n³ ಮತ್ತು n+1³ ಗಳ ನಡುವೆ n³ ಮತ್ತು n+1³ ಇವುಗಳ ನಡುವೆ 3n ಇಂಟು n+1 ಸಂಖ್ಯೆಗಳು ಇರ್ತಾವೆ. ನೀವು ಉದಾಹರಣೆಗೆ ಚೆಕ್ ಮಾಡ್ಬೋದು. n ಅಂದ್ರೆ ನಾನು 2 ಅಂತ ತಗೊಳ್ತಾನೆ. ಈಗ 2³ ಮತ್ತು 3³ ಮಧ್ಯೆ ಸಂಖ್ಯೆ ಇರ್ತವೆ. 2³ ಅಂದ್ರೆ 8, 3³ ಅಂದ್ರೆ 27. ಈ ಎರಡೂ ಘನ ಸಂಖ್ಯೆ ನಡುವ ಎಷ್ಟು ಸಂಖ್ಯೆ ಇರ್ತಾವಂದ್ರೆ 27 8 ಕಳೆದ್ರೆ 19. 19 ಒಂದು ಮೈನಸ್ ಮಾಡ್ಬೇಕು. ಯಾಕೆ ಮೈನಸ್ ಮಾಡ್ಬೇಕಂದ್ರೆ ಇವುಗಳ ನಡುವೆ ಇರೋದು ಇಲ್ಲಿಂದ ಇಲ್ಲಿವರೆಗೆಲ್ಲ ನಾವು ಹೇಳ್ತಾ ಇರೋದು 8 ಬಿಡ್ಬೇಕು, 27 ಬಿಡ್ಬೇಕು. ಹಾಗಾಗಿ ಇದ್ರ ನಡುವೆ ಎಷ್ಟು ಬರ್ತಂದ್ರೆ 27 8 ಕಳೆದ್ರೆ 19. ಇಲ್ಲಿ ಒಂದು ಸಂಖ್ಯೆ ಲೆಕ್ಕಕ್ಕೆ ಹಿಡಿದಿರ್ತವೆ, ಅದನ್ನು ಬಿಡ್ಬೇಕು. ಬಿಟ್ಟಾಗ ಏನಕ್ಕೈತಿ 18 ಆಗುತ್ತೆ. ಅಂದ್ರೆ 18 ಸಂಖ್ಯೆ ಇರ್ತದೆ. 18 ಹೆಂಗೆ ಬಂತು ನೋಡಿ, ಈ ಸೂತ್ರ ಹಾಕ್ಸೋಣ. 3n ಇಂಟು n+1. n ಅಂದ್ರೆ ಏನು ತಗೊಂಡೆ ನಾವು? 2. n ಇದ್ದಲ್ಲಿ 2 ಹಚ್ತಾನೆ. n ಇದ್ದಲ್ಲಿ 2. 3 6, 2 1 3, 6 3 18. ಈ ಸೂತ್ರ ನೆನಪಿಟ್ಕೊಂಡು ಯಾವುದೇ 2 ಅನುಕ್ರಮ ಸಂಖ್ಯೆಗಳ ಘನಗಳ ನಡುವೆ 3n ಇಂಟು n+1 ಸಂಖ್ಯೆಗಳಿರುತ್ತವೆ. 3n ಇಂಟು n+1. ಯಾವುದೇ 2 ಅನುಕ್ರಮ ವರ್ಗ ಸಂಖ್ಯೆಗಳ ನಡುವೆ 2n ರಷ್ಟು ಸಂಖ್ಯೆ ಇರ್ತವೆ. ವರ್ಗ ಸಂಖ್ಯೆಗಾದ್ರೆ 2n, ಘನ ಸಂಖ್ಯೆಗಾದ್ರೆ 3n ಇಂಟು n+1. ಹಾಗಾಗಿ ಆಪ್ಷನ್ ಎ 3n ಇಂಟು n+1. ಗುಣಲಬ್ಧ 16⁻1 ಅನ್ನು ಪಡೆಯಲು -8 ಅನ್ನು ಗುಣಿಸಬೇಕಾದ ಸಂಖ್ಯೆ. ಇಲ್ಲಿ ನಾವು ಏನ್ ಮಾಡೋಣ ಅಂದ್ರೆ -8 ಏನಿಟ್ಟು ಗುಣಿಸಿದ್ರೆ 16⁻1 ಬರ್ತೈತಿ ಅಂತ ಹೇಳಿದಾರೆ. ಈ ಗುಣಲಬ್ಧ
ಗುಣಲಬ್ಧ ಇಷ್ಟು ಬರ್ಬೇಕಾದ್ರೆ -8 ಏನ್ ಇಟ್ಟು ಗುಣಿಸ್ಬೇಕು, ಏನ್ ಇಟ್ಟು ಗುಣಿಸ್ಬೇಕನ್ನ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಎಕ್ಸ್ ಅಂತ ತಗೊಳ್ಳೋಣ. ನೋಡಿ ಇದು ಮೈನಸ್ ಹೋಗಿಸ್ಬೇಕಾದ್ರೆ ಘಾತಾಂಕ ಏನ್ ಮಾಡ್ಬೇಕು, ಇದನ್ನ ಛೇದಕ್ಕೆ ಕಳಿಸ್ಬೇಕು. ಅಂಶ ಕೆಳಗೆ ಛೇದ ಮೇಲೆ ಬರ್ಕೊಂಡ್ಬಿಡ್ದು. ಅವಾಗ ಏನಾಕತಿ 1/-8 ಆಕತಿ. ಎಲ್ಲಿ ಹೋಗ್ತೀರಿ ಇದು ಮೈನಸ್ ಅನ್ನಂಗಿಲ್ಲ, ಅಂಶದೊಳಗಿತ್ತ ಇದು ಕೆಳಗೆ ಬಂದ್ರೆ +1 ಆಗುತ್ತೆ. +1 ಅಂದ್ರೆ ಇದ್ದ ಇರ್ತೈತಿ. ಸಪೋಸ್ ಇದು -2 ಇತ್ತಂದ್ರೆ ಕೆಳಗೆ ಬಂದ್ರೆ +2 ಆಕತಿ, 8² ಆಗುತ್ತೆ. ಇವಾಗ ಎಕ್ಸ್ ಇದನ್ನು ಕೂಡ ನಾ ಏನು ಬರ್ತೀನಿ, -1 ಹೋಗಿಸ್ತಾನೆ ಅಂದ್ರೆ 1/16 ಅಂತ ಇರ್ತದೆ. 1 ಇದ್ದ ಇರ್ತೈತಿ, ಬರೀ ಅವಶ್ಯಕತೆ ಇಲ್ಲ. ಎಕ್ಸ್ 1/16, ಈ -8 ಇಲ್ಲೇ ಭಾಗಿಸ್ತೈತಿ, ಈ ಕಡೆ ಕಳಿಸಿ ಗುಣಿಸ್ತೈತಿ. -8 8 ಒಂದೇ 8 ಎಳೆ 16. ಎಕ್ಸ್ -1/2, ಎಕ್ಸ್ -1/2 ಬರ್ತೈತಿ. ಇದನ್ನು ಎ ಸರಿ ಉತ್ತರ, ಆಪ್ಷನ್ ಎ ಸರಿ. ಇದಿಷ್ಟು ಸಮಸ್ಯೆ ಇನ್ನೊಂದು ಸರಿ ಬಿಡಿಸ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಈ ಪ್ರಶ್ನೆ ಪತ್ರಿಕೆ ಮುಂದುವರಿದ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.